ಏ ಬಾಳ ಹುಷಾರ್ರಿ ಗೊಬ್ಬದ ಹಾಕಳ ಮಾರ್ಯಾವ ಗೊಬ್ಬದ ಹಾಕಳ ಮಾರ್ಯಾವ ಏನ್ ಕೇಳಿದೆವು ಜನ ಹೌದು ಅನ್ಬೇಕು ಮಾಸ್ತರ್ ತಿಳ್ಕೊಳ್ಳಿ ನಾ ಏನ್ ಹೇಳ್ತೀನಿ ಏನಿಲ್ಲ ಜನ ಹೌದು ಅಲ್ಲತ್ತದೋ ಇಲ್ಲೋ ಹಿಂದೋ ಸರಿ ಅಬ್ಸರ್ವ್ ಮಾಡ್ಬೇಕು ಮನುಷ್ಯ ತನ್ನಷ್ಟಕ್ಕೆ ತಾನೇ ಹೌದು ಅನ್ಸ್ಕೋಬಾರದು ಏನ್ ಹೇಳ್ತೀಯ ಬುಟ್ಟಿದ ನಿನ್ನೆ ಹೋಲ್ ಬಿಡೋದ್ ಬಿಟ್ಟಿದ ಬುಟ್ಟಿದ್ರೆ ಹೇಳ್ತಾರ ಮಾಸ್ತರ ಏ ಆ ಬುಟ್ಟಿ ಯಾಕಿಟ್ಟು ಬಂದ್ರೆ ಇನ್ನೊಬ್ಬರಿಗೆ ಹಾಕ್ಬಂದ್ ಇಟ್ಟು ಬಂದ್ರಂತ ಯಾಕೆ ಇನ್ನೊಬ್ಬರ ಮನೆ ಬುಟ್ಟಿ ಇರಲ್ಲ ಬಾಳೆ ಮಾಡಿ 15 ರೂಪಾಯಿ ಇಡಿ 20 ರೂಪಾಯಿ ಇಡಿ 50 ರೂಪಾಯಿ ಇಡಿ ಅವ್ರ ಮನೆಯಾಗ ಆ ಟ್ರಕ್ಕನೇ ಇರಲ್ಲ ಇನ್ನೊಬ್ಬರ ಸಲಕ್ಕೆ ಬುಟ್ಟಿ ಇಡ್ತಾರಂತ ಅವ ಹೇಳ್ತಾನ ಹೇಳೋ ಮಾತು ಹಾಕಿರ್ಬೇಕ ಮಾಸ್ತರ 1 ರೂಪಾಯಿದಾಗ ಬಾರಣೆ ಸುಳ್ಳು ಇರ್ಲಿಕ್ಕೆ ಚಾರಣೆ ಖರೆ ಇರಬೇಕು ಪೂರ ಬಾರಣೆ ಸುಳ್ಳು ಇರ್ಲಿಕ್ಕ ಚಾರಣೆ ಖರೆ ಇರಬೇಕು ಅದಕ್ಕೆ ಹೋಯ್ದಪ್ಪ ಒಳಗೆ ಇಟ್ರೆ ಹಿಡ್ಕೊಂಡ್ ಬಂದದ ಅಂತ ಹೇಳ್ತದ ಎಲ್ಲಾ ಬಿಟ್ಟು ಹೇಳ್ತಾನ ಎಲ್ಲಾ ಸುಳ್ಳೇ ಮಾಸ್ತರ ಇವ್ನಿಗೆ ಕಲಿಸ್ದವ್ರ ಯಾವ ನಾನು ಏನ್ ಸುದ್ದೇನು ಅದನ್ನು ಹೇಳ್ದ ನೋಡು ಏನ್ ಹೇಳ್ತಾನ್ರಿ ಎಕ್ಕಿ ಗಿಡ ಏನು ಹೆಣ್ಣದು ಗಂಡದ ಅವ್ರು ಕೇಳ್ಯಾರ ಇವ ಏನ್ ಹೇಳ್ಯಾನ ಏನ್ ಹೇಳ್ತಾನ್ರಿ ಗಂಡಸರು ಮಾತ್ರ ಲಗ್ನ ಆಗ್ಬೇಕಾದ್ರ ಏನೋ ಎಕ್ಕಿ ಗಿಡಕ್ಕೆ ಲಗ್ನ ಮಾಡ್ತಾರ ಅಂತ ಹೇಳ್ತಾರ ಅವ್ರು ಹೌದಲ್ರಿ ಮಾಸ್ತರ ಹೆಣ್ಮಕ್ಳಿಗೆ ಗಂಡಸ ಮಕ್ಳು ಸತ್ರು ಮಾತ್ರ ಲಗ್ನ ಅಲ್ಲ ಸತ್ರಪ್ಪ ಅಂತಂದ್ರ ಎಕ್ಕಿ ಗಿಡಕ್ಕೆ ಲಗ್ನ ಮಾಡೇ ಮಾತ್ರ ಒಯ್ದು ಮಣ್ಣಾಗ ಇಡ್ತಾರ ಅಂತ ಹೇಳ್ಯಾರ ಅವ ಏನ್ ಹೇಳ್ಯಾನ ನಮ್ಮ ಹೆಣ್ಮಕ್ಳು ಸತ್ರ ಅಷ್ಟೇ ಮಾತ್ರ ಅದಕ್ಕ ಲಗ್ನ ಮಾಡ್ಯಾರ ಅಂತ ತಿಳ್ಕೊಂಡು ಇವ ಬೇರೆ ಹೇಳ್ಯಾರ ಅದು ಎದ್ರ ಸಂಬಂಧ ಆಗ್ಯದ ಯಾಕೆ ಅನ್ನೋದ್ರ ಬಗ್ಗೆ ಅವನಿಗೆ ಗೊತ್ತೂ ಇಲ್ಲ ಗೊತ್ತಿಲ್ಲಲ್ರಿ ಮಾಸ್ತರ ಎಕ್ಕಿ ಗಿಡ ಹೆಣ್ಣು ಇದ್ದಿದ್ದು ಖರೆ ಅದ ಅದ್ರಾಗ ಹೆಣ್ಣ ಗಂಡ ಎರಡು ಹೆಣ್ಣ ಗಂಡ ಅನ್ನುವಂಥವು ಎರಡು ಅದಾವ ಎಕ್ಕಿ ಗಿಡ ಮತ್ತ ಎಕ್ಕಿ ಗಿಡದೊಳಗ ಹೌದು ಬಿಳಿ ಎಕ್ಕಿ ಬ್ಯಾರೆ ಮತ್ತೊಂದು ಎಕ್ಕಿ ಬ್ಯಾರೆ ಅದಾವು ಬರೇ ಹೆಣ್ಣು ಒಂದೇ ಅದ ಎಕ್ಕಿ ಗಿಡ ಇಲ್ಲಲ್ರಿ ಮಾಸ್ತರ ಎರಡೂ ಅದಾವೆ ಹೆಣ್ಣು ಗಂಡ ಅನ್ನುವಂಥವು ಅವ ಎಕ್ಕವ ಲಕ್ಕವ ಅನ್ನುವಂಥವು ಮಾತ್ರ ಹನುಮಂತ ದೇವ್ರ ಹೆಣ್ರಾತಿ ಇವ ಹೇಳ್ಯಾನ ಸುರುವಿಗೆ ಹನುಮಂತ ದೇವ್ರ ಲಗ್ನ ಯಾರಿಗಾಗ್ಯಾನ್ರಿ ಯಾರಿಗಾಗ್ಯಾನ್ರಿ ಮಾಸ್ತರ ಸೂರ್ಯದೇವನ ಮಗಳಾದಂತ ಸುವರ್ಚಲಾಗ ಮಾತ್ರ ಲಗ್ನ ಆಗ್ಯಾನವ ಇದು ಮಾಸ್ತರ ಏನ್ರಿ ಬಾಯಿ ತೋಡಿ ಇಲ್ಲ ಲೇಖ ಹಿಂಗ ನೀ ತೆಗೆದು ನೋಡು ಹನುಮಂತನ ಇತಿಹಾಸ ಎಲ್ಲಿ ಹೋಗ್ಯಾರ ಕಿಸಬಾಯಿ ಯಾಕಡೆ ಹೋಗ್ಯಾರ ಮಾಸ್ತರ ಇಟ್ಟು ಹಾಡೋದು ಕಡಿಗಾಗೋದು ಇಟ್ಟು ಹಾಡೋದು ಕಡಿಗಾಗೋದು ಈಕಿ ಎಕ್ಕವ ಅನ್ನುವಂತಾಕಿ ರಾಜನ ಮಗಳಿದ್ಳು ಆ ರಾಜ ಇದ್ದಾವ ಏನ್ ಮಾಡಿದ್ದ ಒಂದು ಹೂವಿನ ಬನ ತಯಾರು ಮಾಡಿದ್ದಾವ ಈ ಹೂವಿನ ಬನದಾಗ ಬಂದು ಯಾವ ಹೂವು ಹರ್ಕೊಂಡು ಹೋತಾನಲ್ಲ ಅವನಿಗೆ ಕೊಟ್ಟು ನಾ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಇಟ್ಕೊಂಡು ಕೂತಿದ್ದ ಆಕಿಗೆ ಯಾರಿಗೆ ಅಕ್ಕವ್ಗ ಇಟ್ಕೊಂಡು ಕೂತಿದ್ದ ಅವಾಗ ಒಂದು ದಿವಸ ರಾಮನ ಪೂಜೆಗಾಗಿ ಮಾತ್ರ ಹೂವ ಬೇಕಾಗಿದ್ದು ಅವಾಗ ಹನುಮಂತ ದೇವ್ರು ತಿರುಗಾಡ್ಕೋತ ಹೊಂಟಿದ್ದ ಹೋಗುದ್ರೊಳಗ ಆ ರಾಜನ ಬನ ಮಾತ್ರ ಅವ್ರಿಗೆ ಕಾಣಿಸ್ತದ ಆ ಬನದಾಗ ಹೋಗಿ ಮಾತ್ರ ಸುರುವಿಗೆ ಹೂವು ಹರ್ಕೊಂಡು ಬಂದವ್ರು ಯಾರು ಹನುಮಂತ ದೇವ್ರು ಹರ್ಕೊಂಡು ಬಂದಾನ ಯಾವಾಗ ಅವ ಹರ್ಕೊಂಡು ಬಂದಾನಪ್ಪ ಅಂತಂದ್ರೆ ನನ್ನ ಮಗಳಿಗೆ ನೀನು ಕೊಡ್ತೀನಿ ಅಂತ ತಿಳ್ಕೊಂಡು ಇವ ರಾಜ ಹೇಳ್ದ ಅವಾಗ ಅವ ಹನುಮಂತ ದೇವ್ರ ಅಂದ ನಾನು ಬಾಲ ಬ್ರಹ್ಮಚಾರಿ ಅದೀನಿ ಇದ್ರ ಸಂಬಂಧ ಮಾತ್ರ ಸೂರ್ಯದೇವನಾದಂತ ಸೂರ್ಯದೇವನ ಮಗಳಾದಂತ ಸುವರ್ಚಲಗನಾಥರ ಲಗ್ನ ನನಗೆ ಮೊದಲೇ ಮಾಡ್ಯಾರ ಆದ್ರೂ ಸಹಿತ ಅವ ಹನುಮಂತ ದೇವ್ರು ಏನ್ ಹೇಳ್ದ ಮಗಳಿಗೆ ಕೊಟ್ಟರು ಸಹಿತ ನಾನು ಬಾಲ ಬ್ರಹ್ಮಚಾರಿ ಇರ್ತೀನಿ ಅಂತ ತಿಳ್ಕೊಂಡು ಇವರಿಗೆ ಲಗ್ನ ಮಾಡ್ಬೇಕಾದ್ರೆ ಆಕಿನೂ ಬಾಲ ಬ್ರಹ್ಮಚಾರಿನೇ ಇರ್ಬೇಕಲ್ರಿ ಹೆಣ್ಮಗಳು ಆಕಿ ಏನ್ ಹಣದಾಳು ಬಾಲ ಬ್ರಹ್ಮಚಾರಿ ಅದಾಳು ಇವನಿಗೆ ಕೇಳ್ಬೇಕಾಗ್ಯದ್ರಿ ಮಾಸ್ತರ ಸುವರ್ಚಲ ಕೊಟ್ಟಾರಲ್ಲ ನೀವು ಕೇಳಾಗತ್ರಿ ಬಂದ್ ಹಿಡಿದು ಒಂದ್ರೆ ಹೇಳಾಗತ್ತೆ ನಾವ ಸುಮ್ಮನೆ ನೀವ್ ಯಾಕೆ ಕೇಳಕ್ ಹೋತ್ರಿ ಆ ಕೂತವ್ರದು ಸುಮ್ಮನೆ ಕೂತಾರೆ ಇರ್ತದಿಲ್ಲ ನಿಂಬಲ್ರಿ ನಡಿಲ್ರಿ ಮಾಸ್ತರ ಇಲ್ಲ ಒಬ್ಬರ ಕೇಳ್ಬೇಕಲ್ಲ ಸುರವಿಗೆ ಮದುವೆ ಹೆಣ್ತಿ ಯಾರಪ್ಪ ಅಂತ ಕೇಳಿದ್ರೆ ಸುವರ್ಚಲ ಆಕಿನ ಹೆಸರ ಯಾರ್ದು ಹನುಮಂತ ದೇವ್ರದು ಹೌದಲ್ರಿ ಮಾಸ್ತರ ಮಕರ ಧ್ವಜ ಅನ್ನುವಂತ 2 ಮಕ್ಕಳು ಹುಟ್ಟಬೇಕಾದ್ರ ಗಂಡ ಹೆಣ್ತಿ ಸಂಯೋಗದಿಂದ ಹುಟ್ಟಿಲ್ಲ 2 ಮಕ್ಕಳು ಹಾಕೋರಿ ಫೋಟೋ ತಗೋರಂದು ಸಿದ್ರಪ್ಪ ಮತ್ತೇನಾದ್ರು ಅವ್ರ ಹೆಸರು ತಿಳಿವತ್ ಮಾತನ ಹೆಸರು ಹೇಳ್ರಿ ನಮ್ಮ ಬಸವನಪ್ಪ ಸಿದ್ರಬಪ್ಪ ಚಿಕ್ಕಳ್ಳಿ ಇವರಾದ್ರೂ ಕೂಡ ನಮ್ಮ ಚಿಕ್ಕ ಕಲ್ಯಾಣ ಕಂಡು ಎಷ್ಟದಾವ್ರಿ 101 ರೂಪಾಯಿ ಕೊಟ್ಟಿದ್ರೆ ಅವ್ರಿಗಾದ್ರೂ ಕೂಡ ತುಂಬ ಧನ್ಯವಾದಗಳು ಇವೆಲ್ಲ ಹಾರ್ಪಿರ ಹಿಂದ್ರಗಡೆ ಮಾಡಬೇಕು ಅವ್ರ ಪಾಳಿಗೆ ಮಾಡ್ಬೇಕಣ್ಣ ನೀ ಮಾಡ್ಬೇಕು ಇದೊಂದು ಪಾಸ್
ಹರಿಹರ ಒಂದರೋಳು ಒಂದಾಗ್ಯಾವ ತೊಡಕ ಒಂದಕ್ಕಾಗಿ ಒಪ್ಪಿ ಬಿದ್ದಿದೆ ಬುಡಕ ಒಂದೇ ವೃಕ್ಷದಲ್ಲಿ ಮೂರುವರಿ ಹೂವ ಶರೀರ ಬಿಟ್ಟು ಹುಡಕ ಒಂದೇ ವೃಕ್ಷದಲ್ಲಿ ಮೂರುವರಿ ಹೂವ ಶರೀರ ಬಿಟ್ಟು ಹುಡಕ ಯಾವ ನಮ್ಮ ಬಸವರಾಜ ಕಾಕ ಅವರು ಶಿವಪ್ಪ ಚಿಕ್ಕಳ್ಳಿ ಸಾಕಿನ ಮಂದ್ರೂಪಿ ಮಾನಭಾವಿಗಳಾದರೂ ಕೂಡ ಮೈಂದ್ರಿಗೆ ಮಾನಭಾವಿಗಳಾದರೂ ಕೂಡ ತಮ್ಮ ವರ್ಧಕರಗಳಿಂದ ಈ ಪವಿತ್ರವಾದ ಸ್ಥಾನದಲ್ಲಿ ಅಲ್ಲಿ ಮೈಂದ್ರಿಗೆ ಒಳಗಾದ್ರೂ ಅದು ಮಂದ್ರೂಪದಾಗಾದ್ರೂ ಸಹಿತ ಇದೇ ಪ್ರಕಾರವಾಗಿ 4 ದಿನ ಹಾಡಿಗೆ ನಡೀತಾವ್ರಿ. ಯಾಕಂದ್ರೆ ಅದು 4 ದಿನ ಅಲ್ಲಿ ಹಾಡಿವಲ್ಲ ಅದೇ ಪರಿಪಾಠ ಆಗಿಬಿಟ್ಟು ಮೈ ಅಂತ ಬರ್ತಲ್ಲ ಎರಡು ಸೆಮೆ ಅದಕ್ಕೆ ಅದನ್ನು ಇದೇ ಮಹಾರಾಷ್ಟ್ರದೊಳಗೆ ಬರ್ತದ ಇದ್ರು ಮಹಾರಾಷ್ಟ್ರದಾಗೆ ಬರ್ತದ ಇನ್ನು ಮೈದಾಗೆ ಬರ್ತದ ಅದು ಮೈದಾಗೆ ಬರ್ತದ ಮೈಂದ್ರಿಗೆ ಮತ್ತು ಮಂದ್ರೂಪ ಅನ್ನುವಂಥ ಹೊಂದಿರದಾಗೆ ಬರ್ತಾವ. ಅದಕ್ಕಾಗಿ ಅದು ಮಾತಿಗೊಮ್ಮೆ ಮತ್ತೆ ಅದೇ ಮಂದ್ರೂಪಿ ಬರ್ಲಾಗತ್ತದ ಬರ್ತದ್ರಿ ಮಾಸ್ತರ್. ಅದಕ್ಕೆ 51 ರೂಪಾಯಿ ಸಾಧನ ಸಲ್ಲಿಸಿರುವಂತ ಮಾನವಭಾವಿಗಳಿಗಾದರೂ ಕೂಡ ಇಲ್ಲಿ ವಾಸ ಮಾಡಿರುವಂತ ಯಾವ ನಮ್ಮ ಶುಚಲಪ್ಪ ದೇವರ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೊಟ್ಟಂತ ಹಣ ಸ್ವೀಕಾರ ಮಾಡ್ತೀನಿ. ಅದಕ್ಕೆ ಇಲ್ಲಿ ಕವಿಗಳು ಏನು ಹೇಳಕತ್ತಾರ ಮಾಸ್ತರ್? ಒಂದರೊಳಗೆ ಒಂದಾಗ್ಯಾವ ತೊಡಕ ಒಂದಕ್ಕಾಗಿ ಒಪ್ಪಿ ಬಿದ್ದಿದಿ ಬುಡುಕ. ಒಂದೇ ವೃಕ್ಷದಲ್ಲಿ ಮೂರುವರಿ ಹೂವ ಶರೀರ ಬಿಟ್ಟು ಹುಡುಕ ಅಂತ ಹೇಳ್ತಾರ ಅವ್ರು. ಹೌದಲ್ರಿ ಮಾಸ್ತರ್ ಹೇಳ್ಯಾರ. ಒಂದ್ ಅನ್ನುವಂಥದ್ದು ಹೆಂಗದ ಹೆಂಗದ್ರಿ ಮಾಸ್ತರ್? ನವಲಾಕ ಚುಕ್ಕಿ ಒಳಗ ಒಂದ್ ಅನ್ನುವಂಥದ್ದು ಮಾತ್ರ ಚಂದ್ರಾಮ ಅನ್ನುವಂಥವ್ ಅದಾನ. ಹೌದು. ಆ ಚಂದ್ರಾಮ ಇದ್ನಪ್ಪ ಅಂತಂದ್ರ ಆಕಾಶದೊಳಗ ಚಂದ ಕಾಣ್ತದ. ನವಲಾಕ ಚುಕ್ಕಿಗಳು ಅದಾವ ಖರೆ. ಹೌದು. ಆ ಚುಕ್ಕಿಗಳಿಗೆ ಕಿಮ್ಮತ್ತಿಲ್ಲ. ಒಬ್ಬವನಿಗೆ ಮಾತ್ರ ಆ ಚಂದ್ರಾಮ ಅನ್ನುವಂಥವ್ ಏನದಲ್ಲ ಆ ಪ್ರಕಾರವಾಗಿ ಚಂದ್ರಾಮಗ ಅಷ್ಟೇ ಕಿಮ್ಮತ್ತದ. ಹೌದಲ್ರಿ ಮಾಸ್ತರ್? ಇದು ಹೇಳಕತ್ತದ ಇದು ಬೀಜ ಇಲ್ಲ ಅಂತ ಹೇಳ್ತಾನವ. ಇಲ್ರಿ ನೀವು ಮ್ಯಾಲೆ ಹೇಳಿದ್ರಲ್ರಿ ನಮಗೊಂದ್ ತೆಳಗಿನ ನೆಂಪ್ ಹೊಂಟದ. ಹೆಂಗ ಈಗ ನಮ್ ಪೂಜಾರಿ ಮಂದಿ ಬಿ ಇಲ್ಲಿ ಇದ್ದಿರ್ಬೇಕು. ಅವ ಶಂಬೋರಿ ಆಡ್ರ ಸಾಕ್ತಾನ. ಅದ್ರಾಗ ಒಂದ್ ಇಡ್ತಾನ. ಯಾವ್ದು ಬೀಜ ಹೋದ ಇಡ್ತಾನ. ಒಂದೇ ಅದು ಪೂರಕ ಸಂಭವಿಸ್ತದ. ಒಂದ್ ಬಹಳ ಶ್ರೇಷ್ಠದ ಮಾಸ್ತರ. ಒಂದೇ ಬೀಜ ಬಹಳ ಶ್ರೇಷ್ಠದ. ಒಂದಿತ್ತು ಮುಂದ್ 10 ಆಗ್ತದ. ಒಂದಿತ್ತು ಶಂಬೋರಿ ಆಗ್ತದ. ಬರೇ 0 ಕೂಡ ಆಗ್ತದ. ಮೈನಸ್ ಹಾಕೋತ್ ಬರ್ತದ ಹೊಳಗ್ ಮತ್ತ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ ಮುಂದೆ ಕವಿ? ಏನ್ ಹೇಳ್ತಾರ ನಡಿಲ್ರಿ? ಒಂದರೋಳು ಒಂದಾಗ್ಯಾವ ತೊಡಕ ಒಂದಕ್ಕಾಗಿ ಒಪ್ಪಿ ಬಿದ್ದಿದೆ ಬುಡಕ. ಒಂದೇ ವೃಕ್ಷದಲ್ಲಿ ಮೂರುವರಿ ಹೂವ ಶರೀರ ಬಿಟ್ಟು ಹುಡಕ. ಒಂದು 1,90,000 ಒಂದೇ ಫಲ ಕಡಿತಂಗೆ ನಂಬರಕ. ಒಂದಲ್ಲ ಎರಡಲ್ಲ 4 ಮಂದಿ ನಲ್ಲರನ ಕೂಡಿ ನಡೆಯ ಬಾಜಾರ. ಒಂದಲ್ಲ ಎರಡಲ್ಲ 4 ಮಂದಿ ನಲ್ಲರನ ಕೂಡಿ ನಡೆಯ ಬಾಜಾರ. ಜವಾಬ ಮೊದಲೇ ತಯಾರ ಸವಾಲಕ ಜಾಹೀರ ಪಡಿ ಹೇಳಿ ವೆಚ್ಚೋ ಮಲಕ.
ವಿಷ ಅಂದ್ರು ಭಾರ ಗುರುವೇನ ರಂಗವಾಡಿ ಕೈಗೈ ವಿಷ ಅಂದ್ರು ಭಾರ ಗುರುವಿನ ಸ್ಥಳ ಈಗ ಎಲ್ಲಿಗೆ ಬಂದ ತಮ್ಮ ಗಾಡಿ ಎಲ್ಲಿಗೆ ಬಂದ್ರಿ ಮಾಸ್ತರ ಕಡಿತನ ಅವ್ರು ಅದೇ ಹೇಳ್ಕೊತ ಬಂದಾರ ಬೀಜ ಮುಂದೆ ಏನೋ ಭೂಮಿ ಮುಂದ ಹೌದಲ್ರಿ ಹೇಳ್ಕೊತ ಬಂದಾರ ಮುಂದೆ ಹೇಳರಿ ಹಾ ಇಲ್ಲಿಗೆ ಬಂದ್ ನಿಂತಾರಿ ಹಾ ಬೀಜ ಮೊದಲ ಭೂಮಿ ಮೊದಲ ಹೇಳ್ರಿ ಮಾಸ್ತರ ಮತ್ತೇನೇನು ಹೇಳ್ಯಾನವ ಮತ್ತೇನ್ ಹೇಳ್ಯಾರಿ ಸೂರ್ಯನವ ಬಾಳ ಕೇಳ್ಯಾನವ ಹಾ ಏನೇನು ಕೇಳ್ಯಾನ ಏನೇನ್ ಕೇಳ್ಯಾರಿ ಮಾಸ್ತರ ಬೀಜ ಏನು ಉಪಯೋಗ ಆಗಂಗಿಲ್ಲ ನಮ್ಮ ಭೂಮಿ ಇತ್ತಪ್ಪ ಅಂತಂದ್ರೆ ಬೀಜ ನಾಡ್ತದ ಅನ್ನುವಂತ ಮಾತು ಹೇಳ್ಯಾನ ಹೌದು ಯಾಕಂದ್ರ ಸಾಕಷ್ಟು ಹೆಣ್ಮಕ್ಳು ಎಷ್ಟೋ ಮಂದಿ ಲಗ್ನ ಮದುವೆ ಆದವ್ರು ಅದಾರ ಹೌದು ಖರೆ ಗಂಡ ಇದ್ದವ್ ಮಾತ್ರ ದಿನ ಹೆಣ್ಮಕ್ಳು ಕೂಡ ಕೂಡ್ಲಕತ್ತನ ಕರೆ ಅಲ್ಲಿ ಬೀಜನೇ ನಾಟಿಲ್ಲ ಹೌದಲ್ರಿ ಮಾಸ್ತರ ಮತ್ತ ಆ ಭೂಮಿಯನ್ನ ಸೌಳಾಡ್ಯದು ಮತ್ತ ನಮ್ಮ ಭೂಮಿ ಇದ್ರೆ ನಾಡ್ತದ ತಿಳಿಯನಿಲ್ಲವ ಹೌದು. ಮತ್ತ ಅಲ್ಲಿ ನಾಟೇ ಇಲ್ಲಲ್ಲ ಹೆಂಗ್ ಮಾಡುದು ಹೌದು ಅಲ್ಲಿ ಭೂಮಿಯಾಗ 4 ಜಾತಿ ಅವ ಹಂಗ ಮಡ್ಡಿ ನಿಮ್ಗೆ ಗೊತ್ತದಲ್ಲ ಮಡ್ಡಿ ಕ್ಯಾಸ್ರಿ ಹಾ ಇಂತಿಂತವ್ ಮಾತ್ರ ಭೂಮಿಗಳದಾವತಿ ಹೌದು 4 ಜಾತಿ ಭೂಮಿ ಅದ ಆ ಕಡೆ ಹೋಗ್ ನೋಡ್ರಿ ಬಸವ ಕಡೆಗೆ ಮತ್ತೊಂದು ಕೆಂಪು ತಯಾರಾಗ್ತದ ಆ ಕಡೆ ಮತ್ ನಮ್ ಕಡೆ ಬರ್ರಿ ಈ ಕಡೆ ಕರೀದು ಮತ್ತ ಅದೇ ಬೀಜ ಏನಾಗ್ಯದ ಏನಾಗ್ಯದ್ರಿ ಮಾಸ್ತರ ದೊಡ್ಡ ದೊಡ್ಡ ಬಾವಿಗಳು ಇರ್ತಾವ ನೋಡ್ರಿ ಸೇದಿ ಬಾವಿ ಅಂತ ತಿಳ್ಕೊಂಡು ಹಿಂದೆ ಹಿರಿಯರು ಕಟ್ಟಿದ್ದು ಏನಾದ್ರೂ ಸಹಿತ ಅವ ಸೇದಿ ಬಾವಿಗಳು ಅದಾವ ಮತ್ತ ಅದೇ ಬೀಜ ಹೋಗಿ ಅಲ್ಲಿ ಬಿದ್ದದ ಎಲ್ಲಿ ಕಲ್ಲಾಗ ಬಿದ್ದಿರ್ತದ ಅದು ಕಲ್ಲಾಗೆ ಮಾತ್ರ ಎತ್ಕೊಂಡು ಹೊಂಟಿರ್ತದ ಯಾವುದು ಆಲದ ಮರ ನೋಡ್ರಿ ಇಲ್ಲ ಗಿಡದ ಎದುರಾಗಿ ಹೊಂಟಿರ್ತದ ಹೌದು ಸೇದಿ ಬಾಯಾಗ ಕಲ್ಲನ್ನೇ ಮಾತ್ರ ಚಿಗುತ್ತು ಹೊಂಟಿರ್ತದ ಮತ್ತ ಎಷ್ಟು ಪವರ್ ಇರ್ತದ ಆ ಬೀಜನಾಗ ಅಲ್ಲಿ ಹಾಕಿದ್ರು ಸಹಿತಕ್ಕೆ ನಾಡ್ತದ ಬೀಜ ಮತ್ತೊಂದು ಭೂಮಿ ಅದಾರಪ್ಪ ಹಂಗ ಮಡ್ಡಿ ಭೂಮಿ ಇವೇನು ಅಂದ್ರಲ್ಲ ಕರೆಕ್ಟ್ ಮತ್ತೊಂದು ಸೌಳು ಅಂತ ಬರ್ತದ ಹೌದು ಆ ಸೌಳು ಭೂಮಿಯಾಗ ಎಷ್ಟು ಬಿತ್ರಿ ನೀವು ಎಷ್ಟು ಬೀಜ ಹಾಕ್ರಿ ಮಗನ ಹೌದ್ರಿ ಮಾಸ್ತರ ಮಲರೋಗ ಬಂದಿತ್ತಪ್ಪ ಅಂತಂದ್ರೆ ಆ ಭೂಮಿಯಾಗ ಏನಾದ್ರೂ ನಾಟಂಗಿಲ್ಲ ಅಲ್ಲಿ ಖರೆ ಅವನ ಪ್ರಕಾರ ಮಾಪಿಗೆ ಬಂದಿತ್ತಪ್ಪ ಅಂತಂದ್ರೆ ಪಕ್ಕ ನಾಟೆ ಬಿಡೋದು ಮಾಡ್ತದೆ ಅದು ಹೌದು ಅದಕ್ಕೆ ಏನ್ ಮಾಡ್ತಾರ ತಮ್ಮ ಏನ್ ಮಾಡ್ತಾರ್ರಿ ದನಗಳದು ಕಟ್ಟಿಸ್ಬೇಕಾದ್ರೆ ಪಕ್ಕ ಬೆದಿಗೆ ಬಂದದೇನು ಇಲ್ಲತ್ತ ನೋಡ್ತಾರ ಮೊದಲ ಅವ್ರು ಪಕ್ಕ ಬೆದಿಗೆ ಬತ್ತಪ್ಪ ಅಂತಂದ್ರೆ ಹೋರಿ ಹಾರ್ತಂದ್ರೆ ಅವಾಗ ಕಟ್ತದ ಬರಬರಿ ಅವ ಹೋಡಿರಿ ಹ್ಯಾಂಗ್ ಬಿಡ್ತಾನ್ರಿ ಬೆದಿಗೆ ಬಂದಿದ್ದಿಲ್ಲಪ್ಪ ಅಂತಂದ್ರ ಬಿಡಂಗಿಲ್ಲ ಬೆದಿ ನೋಡಿ ಹಾರ್ತದ ಹೋರಿ ಹಾರ್ಬೇಕಾದ್ರು ಸಹಿತ ಹೌದು ಅದಕ್ಕೆ ಇವ್ರು ಏನ್ ಹೇಳಕತ್ತಾರ ಬೀಜ ಅಂದ್ರ ಕನಿಷ್ಠ ಅದ ಇವ್ರು ಹೇಳ ನೋಡಿ ಕೆಲ್ಸ ಬಿಡ್ತಿರ್ಬೇಕ್ರಿ ಹೋರಿ ಅಚಾನಕ್ ಹೋರಿ ಬೆಳ್ಳದೇ ಬೇಕಾಗಿತ್ತಂದ್ರೆ ಆಯ್ತು ಆಕಳ ಮುಂದೆ ಹೋರಿ ಬಿಡೋ ಟೈಮಿಗೆ ಅದು ಆಕಳ ಕಣ್ಣಿ ಅದ್ರಿಗೆ ಧೋತ್ರ ಕಟ್ತಾರ ಹೋರಿ ಬಿಟ್ಟ ಮಗನು ಮತ್ತ 1 ವರ್ಷನಾಗ 9 ತಿಂಗಳ ಹಡಿತದಲ್ಲ ಬೆಳ್ಳಗೆ ಹುಟ್ಟಬೇಕು ಮಗದು ಅಂತದೇ ಅಂತ ಪವರ ಹೋರಿ ಬಲ್ಲದ ಅಂದ್ರೆ ಬೇಕಾದಷ್ಟು ಖರ್ಚು ಆಗಲಕ್ಕ ಒಂದು 10,000 ಹೋಗಲಕ್ಕರೆ ಅಲ್ಲೇ ಕಟ್ಟಿಸ್ಕೊಂಡ್ ಬರ್ಬೇಕಪ್ಪ ಅಂತಂದ್ರೆ ಅಲ್ಲೇ ಹೋಗ್ತಾರ ಅವರು ಹೌದಲ್ರಿ ಮಾಸ್ತರ ಅಲ್ಲಿ ಹೋದಾಗೆ ಅಂತ ಹೋರಿ ಹುಡ್ತಾವ ಇವ್ರು ಏನ್ ಹೇಳಕತ್ತಾರ ಒಟ್ಟು ನಮ್ಮ ಭೂಮಿನೇ ಶ್ರೇಷ್ಠ ಅದ ಇವ್ರ ಭೂಮಿ ಬೀಜ ಅನ್ನುವಂಥದ್ದು ಮಾತ್ರ ಕನಿಷ್ಠ ಅದ ಅಂತ ಹೇಳ್ತಾರ ಅವ್ರು ಅದಕ್ಕೆ ಈ ಜಗತ್ತೇನೆ ಹುಟ್ಟಬೇಕಾದ್ರೆ ಮೊದಲು ಬೀಜನಿಂದ ತಯಾರಾಗ್ಯದ ಬೀಜಮಯ ವೃಕ್ಷ ಬಿಂದುಮಯ ಜಗತ್ಯ ಲಿಂಗಮಯ ಜಗತ್ಯ ಬ್ರಹ್ಮಮಯ ಜಗತ್ಯ ಅಂದಾರ ಹೆಣ್ಣಿನಿಂದ ಆಗಿತ್ತಪ್ಪ ಅಂತಂದ್ರೆ ಏನಂತಿದ್ರು ಶಕ್ತಿಮಯ ಜಗತ್ಯ ತಾಯಿಮಯ ಜಗತ್ಯ ಅನ್ಬೇಕಾಗಿತ್ತಲ್ರಿ ಮಾಸ್ತರ ಹೆಣ್ತಿಮಯ ಜಗತ್ಯ ಅಂತ ಎಲ್ಲರೂ ಹೇಳ್ಯಾರ ಯಾರು ಹೇಳಿಲ್ರಿ ಅದಕ್ಕ ಈಗ ಗುಡಿ ಒಳಗಾದ್ರೂ ಸಹಿತ ಏನ್ ಬರೀತಾರ ಓಂ ನಮಃ ಶಿವಾಯ ಬರೀತಾರ ಓಂ ನಮಃ ಶಿವಾಯ ಅನ್ನುವಂತ ಅಕ್ಷರ ಬರೀತಾರ ಓಂ ಅನ್ನುವಂತ ಮೂಲ ಬೀಜ ಅಕ್ಷರದಿಂದ ಆ ಬೀಜಿನಿಂದ ಈ ಜಗತ್ತೇ ಎಲ್ಲ ಉತ್ಪತ್ತಿ ಆಗ್ಯದ ಓಂಕಾರ ಮುಖದಿಂದ ಆಕಾಶ ಆಕಾಶ ಮುಖದಿಂದ ವಾಯು ವಾಯು ಮುಖದಿಂದ ಅಗ್ನಿ ಅಗ್ನಿ ಮುಖದಿಂದ ಜಲ ಜಲದ ಮುಖದಿಂದ ಪೃಥ್ವಿ ಮುಖದಿಂದ ಬಂದಿದ್ದು ಜೀವ ಇನ್ನು 25 ತತ್ವಗಳು ಮಾತ್ರ ನಿರ್ಮಾಣ ಆಗ್ಯಾವ 25 96 216 ಶಕಿಲಗಳಿಂದ ಈ ಗಡಚಕ್ರ ಅನ್ನುವಂಥದ್ದು ಮಾತ್ರ ತಯಾರು ಮಾಡ್ಯಾನ ಹೌದಲ್ರಿ ಅದು ಏನೋ ಆಕಳ ಹೊಟ್ಟೆಗೆ ಏನೇನೋ ಅಲ್ಲೊಬ್ರು ಇಲ್ಲೊಬ್ರು ಏನೇನೋ ಇರ್ತಾರ ಅಂತ ಹೇಳ್ತಾವ ಎಲ್ಲಾ ದೇವತೆಗಳಾಕಿ ಒಳಗೆ ಇಟ್ಕೊಂಡಾಳ ತಿಳ್ಕೊಂಡೆ ಆಕಿನ ಏನಾಗ್ಯಾವ ಕಾಲ್ಮಡಿ ಏನಾಗ್ಯಾವ್ರಿ ಗೋಮೂತ್ರ ತಿಳ್ಕೊಂಡು ಹೊಡಿತಾರ ಆ ಗೋಮೂತ್ರ ಪವಿತ್ರ ಆಗ್ಬೇಕಾದ್ರೆ ಹೆಂಗ್ ಪವಿತ್ರ ಆಗ್ಯಾವ ಮಾಸ್ತರ ಅಲ್ಲಿ ಇರುವಂತ ಎಲ್ಲಾ ದೇವತೆಗಳ ಬಾಯಿ ಒಳಗಿನ ಇರುವಂತ ಅವು ಏನು ನೀರು ಬರ್ತಾವಲ್ಲ ಅವು ನೀರು ಬರ್ತಾವ ತಿಳ್ಕೊಂಡೆ ಅವು ಪವಿತ್ರ ಆಗ್ಯಾವ
ಇಲ್ಲಪ್ಪ ಅಂತಂದ್ರೆ ತನ್ನಿಂದ ತಾನೇ ಪವಿತ್ರ ಆಗ್ತಾವೇನು ಆಗಂಗಿಲ್ರಿ ನಮಗೆ ಹೇಳೋ ಸಂಶಯ ಹೊಂಟದ್ರಿ ಹಂಗ? ನಮ್ಮ ಆಕಳದೇ ಗೋಮಾತ್ರ ಹೊಡಿತಾರ ನಮ್ಮ ಆಕಳ ಶ್ರೇಷ್ಠ ಅಂಬಾಗರ ಅವರು ಹೌದು. ನಿನ್ನ ಆಕಳ ಗೋಮಾತ್ರ ಹೊಡಿಬೇಕಾದ್ರೂ ನಮ್ಮ ಹೋರಿಯವ್ರ ಮೇಲೆ ಹಾರಿರ್ಬೇಕೆ ಗೊಟ್ಟಿದ್ರೆ ಗುಡಿಯಲ್ಲ ಮತ್ತ ನಮ್ಮ ಹೋರಿ ಮೊದಲೆಲ್ಲ ಹಾರಿದ್ರೆ ಆಮೇಲೆ ಗೋಮಾತ್ರ ಹುಡುಗಿ ಬರ್ತದ ಗೊಡ್ಡ ಆಕಳ ಹುಡುಗಿ ಬರಲ್ಲ ಮಾಸ್ತರ ಮತ್ ಹಿಂಗೇನ ತಿಳ್ಕೊಂಡಿ ನಡಿಲ್ರಿ ಬರೋಬರಿ ಅದ. ಈಗ ಎಲ್ಲಿಗೆ ಬಂದದ ಎಲ್ಲಿಗೆ ಬಂದ್ರಿ ಮಾಸ್ತರ ಬೀಜ ಮುಂದೆ ಏನು ಭೂಮಿ ಮುಂದೆ ಅಂತ ಕೇಳ್ಯಾರ ಹೂವ ಮರ ಕಾಯಿ ಮೊದಲ ಇವ್ ಬಿ ಕೇಳ ಒಳಗ ನೋಡ ಮಾಸ್ತರ ಏ ಬಲೆರೆ ಬಲೆರೆ ಅಂತ ಹುಡುಗಿ ಬಾಯಿ ಮಾಡಿ ಹಾಡುದಕ್ಕ ಭೀಮ ವಿಲಾಸ ದೊಡ್ಡ ತಲ್ಲ ನಾಗೇಶಿ ನಾರೇ ಹೌದು ಹೌದು ಹೆಂದಕ ನಿನಗ ಮಾತ್ರ ಹೇಳಿಲ್ಲೇನ ಎಷ್ಟೋ ಸಾರಿ ಮತ್ತೆ ಎದ್ದು ಬಂದು ಕೇಳತಿದೆ ನನಗ ಹೌಹಾರಿ ಭೂಮಿ ಮುಂದ ಬೀಜ ಮುಂದ ಬಾಯಿ ತರದು ಕೇಳತೀದಿ ಬಾಯಿಲೆ ಹೇಳಿದ್ದು ಆಗುವುದಿಲ್ಲ ನಿನಗ ಬರಬರಿ ಬರ್ಲಿ ಕರ್ಕೊಂಡು ಬಾರದಂತ ಕವಿಗಳು ಬರಬಾರಿ ಏ ಭೂಮಿ ಮುಂದ ಬೀಜ ಮುಂದ ಬಾಯಿ ತರದು ಕೇಳತೀದಿ ಬಾಯಿಲೆ ಹೇಳಿದ್ದು ಆಗುವುದಿಲ್ಲ ನಿನಗ ಬರಬಾರಿ ಬರ್ಲಿ ಕರ್ಕೊಂಡು ಬಾರದಂತ ಕವಿಗಳು ಬರಬಾರಿ ಅದಕ್ಕೆ ಏನ್ ಹೇಳ್ತಾರ ಏನ್ ಹೇಳ್ತಾರಿ ಮಾಸ್ತರ ಹೆಂಗ ಹಾ ಏನಾಗ್ಯದ ಏನ್ ಹೇಳ್ತಾರ್ರಿ ಹೇಳ್ರಿ ಏನೇನ್ ಹೇಳ್ಯಾರ ಅವರು ಏನ್ ಹೇಳ್ಯಾರ್ರಿ ಮಾಸ್ತರ ಹೂವ ಮಾತ್ರ ಮೊದಲಾಗ್ತದ ಹಿಂದ್ರಗಡೆ ಮಾತ್ರ ಹಾ ಹಾ ಬೀಜ ಅನ್ನುವಂತ ಮಾತು ಹೇಳ್ತಾರ ಅವರು ಹೌದಲ್ರಿ ಮಾಸ್ತರ ಕಾಯಿ ಹೇಳ್ತಾರ ಹಿಂದ್ರಗಡೆ ಬಂದದ ಬೀಜ ಮೊದಲು ಹೂವು ಅನ್ನುವಂಥದ್ದು ಹೇಳ್ತಾರ ಅವರು ಹೂ ಆದ್ಮೇಲೆ ಕಾಯಿ ಆಗ್ಯದ ಕಾಯಿ ಏನ್ ಮೊದಲು ಹುಟ್ಟಿಲ್ಲ ಅಂತ ಅವ್ರು ಹೇಳ್ತಾರ ಅಂದ್ರೆ ಇದು ಕುದುರಿ ಉಲ್ಟಾ ನಡೀತಾವ ತಮ್ಮ ಇವು ಹೌದ್ ಹೌದ್ ಅಲ್ರಿ ನಮಗ್ ಸಂಶಯ ಹೊಂಟದಲ್ಲ ಹಂಗ ಕ್ಯಾರಿನ ಗಿಡ ನೋಡಿರಿ ಹೆಂಗ ಪೈಲೆ ಹೂವ ಬರಂಗಿಲ್ಲ ಹಾ 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 ಪೈಲೆ ಕಾಯಿನೇ ಬರ್ತದ ಹಾ 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 ಬರೋಬರಿ ಅದ ಏನ್ ಹೇಳ್ತಾರ ಏನ್ ಹೇಳ್ತಾರಿ ಮಾಸ್ತರ ಹೂವು ಆದ ಬಳಿಕ ಮೊದಲು ಹೂವು ಆದ ಬಳಿಕ ಹಿಂದ್ರಗಡೆ ಕಾಯಿ ಹೌದ್ ಹೌದಲ್ರಿ ಮಾಸ್ತರ ಅಂದ್ರ ಇವ್ರು ಹೇಳುವಂತ ಮಾತು ಹೆಂಗ ಆಗ್ತದಪ್ಪ ಅಂತಂದ್ರ ಯಾಕಾಗ್ತದ? ನಾನು 10ನೇ ಸಾಲಿ ಕಲ್ತೀನಿ ಇವನು 10ನೇ ಸಾಲಿ ಕಲ್ತಾನ ತಿಳ್ಕೊಂಡು ಒಬ್ಬ ಮಗನಿಗೆ ವರ ನೋಡಲ್ತಾರ ವರ ನೋಡ್ಲಕ್ ಕನ್ಯಾ ನೋಡ್ಲಕ್ ಹೋಗ್ತಾರ ಹೌದಲ್ರಿ ಮಾಸ್ತರ ಕನ್ಯಾ ಹೋಗೋದ್ರೊಳಗೆ ಸುಜಾತಾ ದೇವಿನು ಏನ್ ಮಾಡ್ಯಾಳ ಏನ್ ಮಾಡ್ಯಾರಿ ಇದನ್ನು ಹುಡುಗಿ 10ನೇ ಸಾಲಿ ಕಲ್ತದ ಹೌದ್ ಹೌದು ಅವಾಗ ಈಕಿಗೆ ಮುಂದೆ ಏನಾಯ್ತು ಏನಾಗಲ್ರಿ ಮಾಸ್ತರ ಹುಡುಕ ಮಾತ್ರ ಪಾಸ್ ಆದವು ಹಾ ಹಾ ಪಾಸ್ ಆದ ಕೂಡಲೇ ಮುಂದೆ ಲಗ್ನ ಮಾಡುವಂತ ಟೈಮ್ ಬಂತು ಶುಭಮುಹೂರ್ತ ನೋಡಿ ಮಾತ್ರ ಎರಡಕ್ಕೂ ಲಗ್ನನು ಮಾಡಿದ್ರು ಲಗ್ನ ಮಾಡ್ಯಾರಲ್ರಿ ಮಾಸ್ತರ ಲಗ್ನ ಆದ ಕೂಡಲೇ ಮಾತೊಂದು ಬ್ಯಾರೆ ಆತು ಏನಾಗ್ತವ್ರಿ ಮಾತ ಲಗ್ನ ಆಗನ ದೇವರಿಗೆ ಎಲ್ಲ ಹೋಗಿ ಬಂದ ಕೂಡಲೇ ಹಿಂದ್ರಗಡೆ ಏನ್ ಮಾಡ್ತಾರ ಹೇಳಕ್ ಫಸ್ಟ್ ನೈಟ್ ಅಂತಾರ್ರಿ ಫಸ್ಟ್ ನೈಟ್ ಅಂತ ಮಾಡ್ತಾರ ಹಾ ಫಸ್ಟ್ ನೈಟ್ ಮಾಡುವಂತ ಟೈಮ್ದೊಳಗ ಅವಾಗ ಈಕಿಗೆ ಹೆಣ್ಮಗಳಿಗೆ ಏನ್ ಮಾಡಿದ್ರು ಎಲ್ಲ ಹಾಸಿಗೆ ಬೀಸಿಗೆ ಹೊಂದಿಕೆ ಎಲ್ಲ ಮಾಡಿದ್ರು ಹೌದು ಮಾಡಿದ ಕೂಡಲೇ ಹುಡುಗನ ಬಲ್ಲಾಕಿಗೆ ಕಳ್ಸುದ್ ನೋಡ್ರಿ ಹೌದಲ್ರಿ ಮಾಸ್ತರ ಕಳ್ಸ್ಯಾರ ಕಳಿಸಿದ ಕೂಡಲೇ ಒಳಗೆ ಹೋಗೋನ ಈಕಿ ಗದ್ದಲು ಬ್ಯಾರೆ ಎಬ್ಸಿದ್ರು ತಮ್ಮ ಏನ್ ವಿಷಯನ್ರಿ ನಾನು 10ನೇ ಸಾಲಿ ಕಲ್ತೀನಿ ನೀನು 10ನೇ ಸಾಲಿ ಕಲ್ತಿದಿ ಹೌದ್ ಹೌದು ಅದು ಗಾಂಡಿ ಇದ್ದಿದೆ ಅನ್ನೋದು ನೇಮದ ಪ್ರಕಾರವಾಗಿ ಅದು ತನ್ನ ಪ್ರಕಾರ ಅದು ಕೆಲಸ ಮಾಡ್ಲಕ್ ಹೋಗಿತ್ತು ಹೌದ್ ಹೌದು ಅವಾಗ ಇದು ಹುಡುಗಿ ಏನಲ್ಲ ಕತ್ತು ಏನಂತಾಳ್ರಿ ನಾನು 10ನೇ ಸಾಲಿ ಕಲ್ತೀನಿ ನೀನು 10ನೇ ಸಾಲಿ ಕಲ್ತಿದಿ ನಾ ಮಾತ್ರ ಎಂದು ತೆಳ ಮನ್ಕೊಳಂಗಿಲ್ಲ ಮ್ಯಾಗೆ ಮನ್ಕೊಳಕ್ಕೆಲ್ಲ ಕಿತ್ತಿಕಿ ಹೌದ್ ಹೌದು ಮನ್ಕೊಂಡ್ರೆ ಒಟ್ಟು ಮ್ಯಾಗೆ ಮನ್ಕೊಳಕಿ ಹೌದಲ್ರಿ ಮಾಸ್ತರ ಹಿಂಗ ಎರಡು ಕೂಡಿ ತಕರಾರು ಮಾಡ್ಲಕತ್ತು ಬೆಚ್ಚ ಬೆಳಗನ ಹಿಂಗೆ ನಡೀತು ಹಾ ಹಾ ಮುಂಜಾನೆ ಹೊತ್ತು ಕೂಡಲೇ ಮಾತ್ರ ಇವ್ರು ಹೊಟ್ಟೆ ಜಗಳನೆ ಮುಗಿಲಕ್ ತಯಾರೇ ಇಲ್ಲ ಹೌದ್ ಹೌದ್ ಮುಂಜಾನೆ ಅದು ಕೂಡಲೇ ತಾಯಿ ತಂದೆ ಇದ್ದವ್ರು ಬಂದು ಬಾಗಲ ತೆರಿಲಕತ್ತರು ಯಾಕೆ ಏನಾಗ್ಯದ ಯಾಕೆ ಕಚ್ಚಾಡ್ಲಕತ್ತೀರಿ ನೀವು ಇಬ್ರು ಅಂದ ಕೂಡಲೇ ಅವಾಗ ಏನ್ ಹೇಳ್ತಾರ್ರಿ ಮಗ ಇದ್ದಾವ್ ಹೇಳ್ದ ಏನ್ ಹೇಳ್ತಾನ್ರಿ ಏ ಯವ್ವ ಇದು ಹುಚ್ಚುಕೊಟ್ಟು ಹೆಂಗ್ಸಿ ಅಂತದಕ್ ಮಾತ್ರ ನಾನು ಜೋಡ್ ಹಾಕಿರಿ ಯವ್ವ ಹಾ ಹಾ ಇದು ಏನ್ ಹೇಳೋರು ಕೇಳಲಾಗ್ಯದ ಬೆಚ್ಚ ಬೆಳಗನ ನಾನು ಕೂಡ ತಕರಾರು ಮಾಡ್ಲಕತ್ಯದ ಹಾ ಯಾಕೆ ಏನಾಗ್ಯದ ಯಾ ಏನ್ ಮಾಡ್ಲಿ ಆಕಿ 10ನೇ ಸಾಲಿ ಕಲ್ತೀನಿ ನಾ ಮನ್ಕೊಂಡ್ರೆ ಮ್ಯಾಗೆ ಮನ್ಕೋತೀನಿ ಅಲ್ಲಕತ್ತಾಳ ಹೌದು ಒಟ್ಟಾಕಿ ನನಗ ತೆಳಗ್ ಮನ್ಕೊಳ್ಳಲ್ಲಕತ್ತಾಳ ಹ್ಯಾಂಗ್ ಮಾಡ್ಲಿ ಹಾ ಹಾ ಅವಾಗ ಅತ್ತಿದ್ದಕ್ಕಿ ತಿಳಿಸಿ ಹೇಳಿದ್ರು ಏನ್ ಹೇಳ್ತಾಳ್ರಿ ಸಸಿಗಿ ನಮ್ಮ ಅತ್ತಿ ಮಾವನ್ ಹಿಡ್ಕೊಂಡು ಮಾತ್ರ ನಾವು ನೋಡ್ಕೊತ ಬಂದೀವಿ ಹಾ ಹಾ ಅತ್ತಿದ್ದಕ್ಕಿ
ತೆಳಗೆ ಮನ್ಕೊಂಡ ಮಾವನವಂತ ಮ್ಯಾಗೆ ಮನ್ಕೊಂಡಾನ ಹಂಗ ತಂಗಿ ನೇಮ ಬಿಟ್ಟು ನಡಿಲಾಕ ಬರಂಗಿಲ್ಲ ನೀ ತೆಳಗೆ ಮನ್ಕೋಬೇಕು ನನ್ನ ಮಗ ಮ್ಯಾಗೆ ಮನ್ಕೋಬೇಕು ಅಂದಳಕಿ ಅವಾಗೇನ್ ಒಪ್ತಾಳ್ರಿ ಹುಡುಗಿ ಅವಾಗ ಒಪ್ಲಿಕ್ಕೆ ಸುಜಾತ ಹಂಗ ಆಗ್ತದ್ರಿ ನಾನು 10ನೇ ಶಾಲೆ ಕಲ್ತೀನಿ ಹೌದು ಅಂದಾಗ ಆಕಿ ಅಂದಳು ತವ್ರ ಮನೆಗೆ ಹೋಯ್ತು ರಿಪೋರ್ಟ್ ಹಿಂಗಾದ್ರೆ ಮನ್ಯಾಗ ಕಾಣಿಸಂಗಿಲ್ಲಿಕ್ಕೆ ತಿಳ್ಕೊಂಡು ಅವ್ರು ತವ್ರ ಮನೆಯವ್ರಿಗೆ ಎಲ್ಲ ತಿಳಿಸಿ ಹೇಳಿದ್ರು ನಿಮ್ ಮಗಳಿಗೆ ಬುದ್ಧಿ ಹೇಳ್ರಿ ಅಂದಾಗ ಅವ್ರು ಎಲ್ಲ ಅವರು ರಗಡ್ ತಿಳಿಸಿ ಹೇಳಿದ್ರಿ ಕಡೆಗೆ ಅದು ಫೈನಲ್ ಆಗುವಂತ ಟೈಮ್ ಬಂತು ಎಲ್ಲಿ ಹೋಯ್ತ್ರಿ ಪೊಲೀಸ್ ಸ್ಟೇಷನ್ ತನಕ ಹೋಯ್ತ್ರಿಪ್ಪ ಅದು ಹೌದು ಪೊಲೀಸ್ ಸ್ಟೇಷನ್ ತನಕ ಹೋಯ್ತು ಕೇಸ್ ಕೊಟ್ಟು ಬಂದ್ರು ಅವರು ಕೇಸ್ ಆಡ್ಲಕತ್ರು ಇವರು ಕೇಸ್ ಆಡ್ಲಕತ್ರು ಮುಂದ ಅಲ್ಲಿ ವಕೀಲರ ಮುಂದೆ ಜಜ್ಮೆಂಟ್ ಆಗುವಂತ ಟೈಮ್ ಅದೊಳಗ ಏನ್ ಕೇಳ್ತಾರ್ರಿ ಮಾಸ್ತರ ದಿನ ಅವ್ರ ಪೇಶಿಗೆ ಹೋಗವ್ರು ಯಾರು ಜಡ್ಜ್ ಇದ್ದಾವ ಕೇಳವನೇ ಹೌದಲ್ರಿ ಕೇಳ್ದ ಯಾಕತ್ತಂಗಿ ಹಿಂಗ್ಯಾಕ ಏನ್ ಮಾಡ್ರಿ ನಾನು 10ನೇ ಶಾಲೆ ಕಲ್ತೀನಿ ಮನ್ಕೊಂಡ್ರಿ ನಾ ಮಾತ್ರ ಮ್ಯಾಗೆ ಮನ್ಕೊಳಕಿ ಹುಡುಗನ ಮ್ಯಾಗೆ ಅನ್ನಕಿ ಕಮ್ಮಿಲ್ಲ ಯಾವಾಗ ಕೇಳೋರು ಮಾತು ಇದೇ ಹೇಳಕತ್ರು ಲಾಸ್ಟಿಗೆ ಅವ ಜಡ್ಜ್ ಇದ್ದವ ಬಾಳ ಶಾಣೆ ಇದ್ದ ಏನ್ ಹೇಳ್ತಾನ್ರಿ ಹಿಂಗಾದ್ರೆ ಈಕಿ ಮನ್ಯಾಂಗಿಲ್ಲ ಅಂದ ಹೌದು ಹಿಂಗೆ ಬಿಡಬಾರ್ದಕ್ಕಿ ಮಗಳಿಗೆ ಮನಗಸರು ತೆಳಗೆ ಮನಗಸ್ಬೇಕಂತ ತಿಳ್ಕೊಂಡು ಏನ್ ಮಾಡ್ದ ಅವ ಬಾಳ ಹುಷಾರಿದ್ರಿ ಜಡ್ಜ್ ಇದ್ದವ ಏನ್ ಮಾಡ್ತಾನ್ರಿ ತಮ್ಮ ಅವ್ರ ಗುಮಾಸ್ಗಳಿರ್ತಾರ ನೋಡ್ರಿ ಕೈಯಾಗ ದುಪ್ತರ್ ಕೊಡೋರು ದಪ್ತರ್ ತಂದು ಕೊಡೋರು ಇರ್ತಾರಲ್ಲ ಅವನಿಗೆ ಕರಾರ್ ಮಾಡ್ದವ ಕರೆಸಿ ಏನ್ ಹೇಳ್ತಾನ್ರಿ ಇವತ್ತ ಒಂದ 2 ಇಟ್ಟಂಗಿ ತಗೊಂಬಾರು ಅಂತಂದವ್ ಹೌದು ಇಟ್ಟಂಗಿ ತಗೊಂಬಾರು ಅಂದ ಕೂಡ್ಲೆ ಅವ ಏನಂದ್ರಿ ಏನಂತಾನ್ರಿ ಏನ್ರಿ ಇದು ಕೋರ್ಟ್ನಾಗ ಇಟ್ಟಂಗಿ ಅದಕ್ಕ ಅಂದವ ಹೌದು ನಾ ಹೇಳಕತ್ತೀನಿ ಸುಮ್ ತಗೊಂಡ್ ಬಾ ಅಂದ್ರೆ ತಗೊಂಡ್ ಬಾ ಅಂದವ್ ಅವಾಗ ಅವ ಏನ್ ಮಾಡ್ದ ಒಂದು 100 ಇಟ್ಟಂಗಿ ತಗೊಂಡ್ ಬಂದ್ರಿಪ್ಪ ಮತ್ತೇನ್ ಹೇಳ್ತಾನ್ರಿ ಇಟ್ಟಂಗಿ ಎಲ್ಲ ತಂದಿ ಬರಬರದ ಉಸುಕ ಸಿಮೆಂಟ್ ಇವೆಲ್ಲ ತಗೊಂಡ್ ಬಾ ಸಿಮೆಂಟ್ ಉಸುಕ ಎದಕ್ರಿ ಇಲ್ಲಿ ಅಂದ ಎದಕ್ಕೆ ಇಲ್ಲ ಮಗನ ಹಿಂದ್ಗಡೆ ಹೇಳ್ತೀನಿ ಮೊದಲು ತಗೊಂಡ್ ಬಾ ಅಂದ ಹೌದು ಅವಾಗ ಅವ ಏನ್ ಮಾಡ್ದ ಹೇಳಿದ ಪ್ರಕಾರವಾಗಿ ಮಾತ್ರ ತಂದಿಟ್ಟ ಮತ್ ಬತ್ ನೋಡ್ರಿ ಪೇಶಿಗೆ ಕಟಕಟ್ಟಿ ಮ್ಯಾಗ ನಿಂದ್ರಿಸಿದ್ರೆ ಮಾತ್ರ ಮೊದಲು ಹುಡುಗ ಕೇಳಿದ್ರು ಏನ್ ಕೇಳ್ತಾರ್ರಿ ಯಾಕೋ ತಮ್ಮ ನಿಂದ ಏನದ ಹೇಳು ನಂದೇನು ಇಲ್ರಿ ಬಾಬಾ ನನ್ನ ಕಡೆಗೆ ಏನು ತಪ್ಪಿಲ್ಲ ಏನ್ ಕೇಳದಿದ್ರ ಆಕೆಗೆ ಕೇಳ್ರಿ ನೀವು ನಂದೆಲ್ಲ ಒಪ್ಪಿಗೆ ಅದ ಆಕಿ ಏನ್ ಹೇಳ್ತಾಳ ಹಂಗೆ ಡಿಕ್ಲೇರ್ ಮಾಡಕತ್ರಿ ಅಂದವು ಅವಾಗ ಅಷ್ಟ್ರದಾಗ ಏನ್ ಮಾಡಿದ್ರಿ ಏನ್ ಮಾಡ್ಯಾನ್ರಿ 4 ಫೂಟ್ ಗಾಡಿ ಕಟ್ಟಿಸಿಟ್ಟಿದ್ದ ಅವ ಕೋರ್ಟ್ನಾಗೆ ಹೌದು 4 ಫೂಟ್ ಗಾಡಿ ಕಟ್ಟಿಟ್ಟಿದ್ದ ಅವಾಗ ಬತ್ತು ನೋಡ್ರಿ ಹಿಂದ್ಗಡೆ ಹೆಣ್ಮಗಳು ಸರ್ದಿ ಏನ್ ಕೇಳ್ತಾರ್ರಿ ಹುಡುಗಿ ಸರ್ದಿ ಬತ್ತು ಕಟಕಟಿ ಮ್ಯಾಗ ನಿಂತ್ರು ಏನ್ ಕೇಳ್ತಾರ್ರಿ ನೋಡ್ತಂಗಿ ಇವತ್ತು ಲಾಸ್ಟ್ ಚಾನ್ಸ್ ಅದ ನಿಂದು ಇದ್ರಾಗ ನೀ ತಿಳ್ಕೊಂಡೆ ಅಂದ್ರೆ ಶಾಣೆ ಆಗ್ತಿದಿ ಇಲ್ಲಪ್ಪ ಅಂತ ಸುಮ್ನೆ ಪಜಿತಿ ಆಗಬೇಡ ಅಂತ ಹೇಳ್ದ ಜಡ್ಜ್ ಇದ್ದಾವ ಫೇಲ್ ಆಗ್ತಿದ್ ನೋಡತ್ ಹೇಳ್ದ ಈಗ ನೀವು ಒಪ್ಕೋ ಏನದ ಹೇಳ ನೀನು ಮನಸ್ಸಿನಾಗ ಇದ್ದಿದತ್ತ ಅಂದ ಕೂಡ್ಲೆ ಅವಾಗ ಹುಡುಗಿ ಏನಲ್ಲಕತ್ತು ಏನಂತಾರ್ರಿ ಏನ್ ಹೇಳಿದ್ರು ಕೇಳಂಗಿಲ್ರಿ ಏನಾಕಾಗಲ್ಲ ಕೊಟ್ಟು ಭಾರಿ ಕತ್ತಿ ಆಗಲ್ಲ ಖರೆ ಮನ್ಕೊಂಡ್ರ ನಾ ತೆಳಗೆ ಮ್ಯಾಗೆ ಮನ್ಕೊಳಕ್ಕಿ ಅವ ತೆಳಗೆ ಮನ್ಕೊಳ್ಳಲಕತ್ತು ಇದು ಮತ್ತ ಅವಾಗ ಅವ ಏನ್ ಮಾಡ್ದ ತಮ್ಮ ಹಿಂಗಾದ್ರಿಕಿ ಮನ್ಯಂಗಿಲ್ಲ ಜಡ್ಜ್ ಇದ್ದಾವ ಕರೆದ್ರ ಹುಡುಗ ಕರೆ ತಮ್ಮ ಬಾಯಿಲಿ ಇದೇನು ಗಾಡಿ ಕಟ್ಟಿನಲ್ಲ ಇದ್ರ ಮಗ್ಲಾಗ ನಿಂತು ಮಗನ ಜಿಗಿಸ್ ಕಾಲ್ ಮಾಡಿ ಅಂದವ್ ಇದ್ರ ಮಗ್ಲಾಗ ನಿಂತು ಕಾಲ್ ಮಾಡಿ ಜಿಗಿಸ್ಬಿಡು ಅಂದ ಅವ ಬಂದ್ಕೆ ಹಂಗೆ ಜಿಗಿಸ್ಬಿಟ್ರ ಚಾರ ಜಿಗಿಸ್ತು ಹುಡುಗ ಅವಾಗ ಬತ್ ನೋಡಿ ಕಡೆ ಹುಡುಗಿ ಕಡೆಗೆ ಪಾಳೆ ಹುಡುಗಿ ಕರೆಸಿ ತಂಗಿ ಅವ ಏನ್ ಮಾಡ್ಯಲ್ಲ ಆ ಕೆಲಸ ನೀನು ಮಾಡಂದವ್ ಅವಾಗ ಏನ್ ಮಾಡತಾರ ಹುಡುಗಿ ಅವಾಗ ಇದು ಹುಡುಗಿ ಏನತ್ರಿ ಬಾಬಾ ನಿಮ್ ಕಾಲ್ ಬೀಳ್ತೀರಿ ಮೊದಲ ಏನಕ್ಕಾಗಲಕ್ ನಾ ತೆಳಗೆ ಮನ್ಕೋತೀನಿ ಅವ ನನ್ನ ಗಂಡ ನನ್ನ ಮ್ಯಾಗೆ ಮನ್ಕೊಳ್ಳಲಕತ್ತೀವಿ ಹಿಂದ್ಗಡೆ ಅದಕ್ಕೆ ತಂಗಿ ಇದು ಸೂತ್ರ ಹಿಂಗಿರ್ತದ ಹೌದಲ್ರಿ ಮಾಸ್ತರ ಸುಮ್ಮನೆ ಏನಲ್ಲ ನಾ ಹೆಚ್ಚ ನಾ ಮ್ಯಾಗ ಅಂದ್ರೆ ನಡೀತದ ಆದಿ ಬುನಾದಿ ಹಿಡ್ಕೊಂಡು ಮಾತ್ರ ಈ ಜಗತ್ತೆ ಹುಟ್ಟಬೇಕಾದ್ರ ಮೊದಲ ಹೆಣ್ಣು ಇಲ್ಲಾರ್ದೇನೆ ಹುಟ್ಟ್ಯದಿದು ಜಗತ್ತೇನೆ ಹೌದು ಲಕ್ಷ್ಮೀ ಯಾವ ನಮ್ಮ ಲಕ್ಷ್ಮೀಪುತ್ರಣ್ಣವರು ಹುಟ್ಟವ ನಾಗೂರು ಸಾಕಿನ ಮಂದಿರಿಗೆ ನಾಗೂರು ಈ ಮಾತು ಹೋಗಾದ್ರು ಕೂಡ ಈ ಮಾತು ಹೇಳಿದ ಕರೆಕ್ಟ್ ತಮ್ಮ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ 51 ರೂಪಾಯಿ ಕೊಟ್ಟು